ಮದನ್ ಕನ್ನಡ ಸುಸ್ವಾಗತ. ಇಂದಿನ ವಿಷಯ ತಮಿಳುನಾಡನ್ನು ಉಳಿಸಿ. ಭಾರೀ ಮಳೆಯ ನಂತರ ಹಲವಾರು ದಶಕಗಳಲ್ಲಿ ಅಭೂತಪೂರ್ವ ಜರ್ಜರಿತ ದಕ್ಷಿಣ ತಮಿಳುನಾಡು ಪಟ್ಟಣಗಳು ದ್ವೀಪಗಳಾಗಿ ಮಾರ್ಪಟ್ಟಿವೆ ಮತ್ತು ತಿರುನಲ್ವೇಲಿ, ತೂತುಕುಡಿ, ತೆಂಕಶಿ ಮತ್ತು ಕನ್ಯಾಕುಮಾರಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಸೋಮವಾರ ಸಾವಿರಾರು ಜನರು ಮುಳುಗಿದ್ದಾರೆ. ಭಾರೀ ಮಳೆಯು ಸಾರಿಗೆಯನ್ನು ಅಸ್ತವ್ಯಸ್ತಗೊಳಿಸಿತು. ಕನಿಷ್ಠ 1 ಡಜನ್ ರೈಲುಗಳನ್ನು ರದ್ದುಗೊಳಿಸಿತು. ಜೊತೆಗೆ ತೂತುಕುಡಿಗೆ ಬಸ್ ಮತ್ತು ವಿಮಾನ ಸೇವೆಗಳು. ಅಣ್ಣಾ ವಿಶ್ವವಿದ್ಯಾನಿಲಯವು ಪರೀಕ್ಷೆಗಳನ್ನು ಮುಂದೂಡಿದೆ ಮತ್ತು ಹಲವಾರು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ತಿರುನಲ್ವೇಲಿ ಜಂಕ್ಷನ್ ಬಸ್ ನಿಲ್ದಾಣದ ಸುತ್ತಮುತ್ತಲಿನ ವಾಣಿಜ್ಯ ಸಂಕೀರ್ಣಗಳು, ಹೋಟೆಲ್ಗಳು ಮತ್ತು ವಸತಿಗೃಹಗಳ ನೆಲಮಹಡಿಗಳು ನೀರಿನಿಂದ ಮುಳುಗಿದ್ದರಿಂದ ಮೂಲಸೌಕರ್ಯದ ಮೇಲೆ ಪರಿಣಾಮವು ಸ್ಪಷ್ಟವಾಗಿ ಕಂಡುಬಂದಿದೆ. ಇಡೀ ಪಟ್ಟಣಗಳು 3-4 ಅಡಿ ನೀರಿನಲ್ಲಿ ಮುಳುಗಿದ್ದು, ಪಟ್ಟಣದ ಬಸ್ ನಿಲ್ದಾಣವು 7 ಅಡಿಗೂ ಹೆಚ್ಚು ನೀರಿನಲ್ಲಿ ಮುಳುಗಿದ ನೀರು ನಿಂತಿರುವುದು ಪ್ರಮುಖ ಸವಾಲು. ಬಿಕ್ಕಟ್ಟಿಗೆ ಪ್ರತಿಕ್ರಿಯೆಯಾಗಿ ತಮಿಳುನಾಡು ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್ ಅವರು ಕೆರೆ ಮತ್ತು ಕಾಲುವೆ ನೀರನ್ನು ನಿರ್ವಹಿಸುವಲ್ಲಿ ಎಚ್ಚರಿಕೆ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪರಿಸ್ಥಿತಿಯ ತೀವ್ರತೆಯ ಹೊರತಾಗಿಯೂ ಸಾವಿನ ಸಂಖ್ಯೆ ತುಲನಾತ್ಮಕವಾಗಿ ಕಡಿಮೆಯಾಗಿದೆ. ಜಿಲ್ಲೆಯ ಅಧಿಕಾರಿಗಳು ಸುಮಾರು 5 ಸಾವುನೋವುಗಳನ್ನು ದೃಢಪಡಿಸಿದ್ದಾರೆ. ರಾಮನಾಥಪುರಂ ಜಿಲ್ಲೆಯಲ್ಲಿ 75 ವರ್ಷದ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದು, ರಾಜ್ಯದಲ್ಲಿ ದೃಢಪಡಿಸಿದ 5 ಸಾವುಗಳಲ್ಲಿ 1 ಮನೆಯ ಗೋಡೆ ಕುಸಿತದಿಂದ ಸಂಭವಿಸಿದೆ. ಮಳೆಯ ತೀವ್ರತೆ ಅಭೂತಪೂರ್ವವಾಗಿದೆ. ತಿರುನಲ್ವೇಲಿಯ ಪಾಳೆಂಕೊಟ್ಟೈನಲ್ಲಿ 44.2 ಸೆಂಮೀ ಮಳೆ ದಾಖಲಾಗಿದೆ. ಇದು 1963ರಲ್ಲಿ 29.2 ಸೆಂಮೀ.ನಷ್ಟು ಹಿಂದಿನ ಅತ್ಯಧಿಕ ಮಳೆಯನ್ನು ಮೀರಿಸಿದೆ. ಅದೇ ರೀತಿ ಡಿಸೆಂಬರ್ನಲ್ಲಿ ಪಾಳೆಂಕೊಟ್ಟೈನಲ್ಲಿ 1931ರಲ್ಲಿ 20 ಸೆಂಮೀ. ತೂತುಕುಡಿ ಜಿಲ್ಲೆಯ ಕಾಯಲ್ಪಟ್ಟಿಣಂನಲ್ಲಿ 24 ಗಂಟೆಗಳಲ್ಲಿ ಅಸಾಧಾರಣ 95 ಸೆಂಮೀ ಮಳೆ ದಾಖಲಾಗಿದೆ. ಇದು ತಮಿಳುನಾಡಿನ ಬಯಲು ಸೀಮೆಯಲ್ಲಿ ದಾಖಲಾದ ಅತ್ಯಧಿಕ ಮಳೆಯಾಗಿದೆ. ಹೆಚ್ಚುತ್ತಿರುವ ನೀರು ವಿರುದುನಗರ ಮತ್ತು ಮದುರೈನಲ್ಲಿ ಗಮನಾರ್ಹ ಹಾನಿಯನ್ನುಂಟು ಮಾಡಿತು. ಹೆಚ್ಚುತ್ತಿರುವ ನೀರಿನ ಮಟ್ಟವನ್ನು ನಿರ್ವಹಿಸಲು ವೈಗೈ ಅಣೆಕಟ್ಟನ್ನು ತೆರೆಯಲು ಪ್ರೇರೇಪಿಸಿತು. ಅಭೂತಪೂರ್ವ ಮಳೆಯಿಂದಾಗಿ ತಾಮಿರಬರಾಣಿ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದೆ. ನದಿಗೆ ಅಡ್ಡಲಾಗಿರುವ ಸೇತುವೆ ಮುಳುಗಿದೆ ಮತ್ತು ತಿರುನಲ್ವೇಲಿ ಪಟ್ಟಣ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಪರಿಸ್ಥಿತಿಯನ್ನು ಹದಗೆಡಿಸಿದೆ. ಧಾರಾಕಾರ ಮಳೆಯಿಂದಾಗಿ ತಾಮಿರಬರಣಿ ನದಿ ತೀರದ ತಗ್ಗು ಪ್ರದೇಶಗಳ ಹಲವು ಮನೆಗಳು ಜಲಾವೃತವಾಗಿದ್ದು, ಹಲವು ತಗ್ಗು ಪ್ರದೇಶಗಳು ಜಲಾವೃತಗೊಂಡಿವೆ. ನಾವು ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ನೋಡೋಣ. ತಮಿಳುನಾಡು ಮುಖ್ಯ ಕಾರ್ಯದರ್ಶಿ ಶಿವ ದಾಸ್ ಮೀನಾ ಸೋಮವಾರ ಮಾತನಾಡಿ, ಸಿಲುಕಿರುವ ಜನರನ್ನು ರಕ್ಷಿಸಲು ರಾಜ್ಯ ಸರ್ಕಾರವು 3 ಸಶಸ್ತ್ರ ಪಡೆಗಳಿಂದ ನೆರವು ಕೋರಿದೆ. ಭಾರತೀಯ ನೌಕಾಪಡೆಯು ತೂತುಕುಡಿ ಪ್ರದೇಶದಲ್ಲಿ ಪ್ರವಾಹದಿಂದ ಹಾನಿಗೊಳಗಾದ ಜನರ ನೆರವಿಗೆ 2 ದೋಣಿಗಳನ್ನು ಕಳುಹಿಸಿದೆ. ರಕ್ಷಣಾ ವಕ್ತಾರರ ಪ್ರಕಾರ ತೂತುಕುಡಿಯಲ್ಲಿ 2 ದೋಣಿಗಳೊಂದಿಗೆ ನೌಕಾಪಡೆಯ ವಿಮಾನವು ಐಎನ್ಎಸ್ ಪರುಂಡುನಲ್ಲಿ ಇಳಿಯಿತು. ಅಲ್ಲಿ ಭಾರೀ ಮಳೆಯಿಂದಾಗಿ ಪ್ರಯಾಣಿಕರ ವಿಮಾನ ಕಾರ್ಯಾಚರಣೆಯನ್ನು ರದ್ದುಗೊಳಿಸಲಾಗಿದೆ. ತೂತುಕುಡಿಯಲ್ಲಿ ಪ್ರವಾಹದಿಂದ ಹಾನಿಗೊಳಗಾದವರನ್ನು ರಕ್ಷಿಸಲು ಈ 2 ದೋಣಿಗಳನ್ನು ಸೇವೆಗೆ ಒತ್ತಲಾಗುತ್ತದೆ ಎಂದು ವಕ್ತಾರರು ತಿಳಿಸಿದ್ದಾರೆ. ಬೃಹತ್ ಪರಿಹಾರ ಕಾರ್ಯಾಚರಣೆಯಲ್ಲಿ ನೆರೆಯ ಜಿಲ್ಲೆಗಳಿಂದ ಸರಿಸುಮಾರು 1,000 ಅಗ್ನಿಶಾಮಕ ದಳದವರು, 67 ಅಗ್ನಿಶಾಮಕ ಇಂಜಿನ್ಗಳು ಮತ್ತು 43 ಬೋಟ್ಗಳೊಂದಿಗೆ ಪೀಡಿತ ಜಿಲ್ಲೆಗಳಿಗೆ ಸಹಾಯ ಮಾಡಲು ಕಳುಹಿಸಲಾಗಿದೆ. ಹೆಚ್ಚುವರಿಯಾಗಿ ಬಿಕ್ಕಟ್ಟು ನಿರ್ವಹಿಸಲು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯ ಡ್ರಿಫ್ 2 ತಂಡಗಳು ಮತ್ತು ರಾಜ್ಯ ವಿಪತ್ತು ನಿರ್ವಹಣಾ ಪಡೆಯ ಸ್ಟ್ರಿಫ್ 3 ತಂಡಗಳನ್ನು ನಿಯೋಜಿಸಲಾಗಿದೆ. ಕ್ರೀಡಾ ಸಚಿವ ಉದಯನಿಧಿ ಸ್ಟಾಲಿನ್ ಸೇರಿದಂತೆ ಸಚಿವರು, ಹಿರಿಯ ಐಎಎಸ್ ಅಧಿಕಾರಿಗಳು ಸಂತ್ರಸ್ತ ಪ್ರದೇಶಗಳಲ್ಲಿ ಬೀಡುಬಿಟ್ಟಿದ್ದು ಪರಿಹಾರ ಕಾರ್ಯಗಳ ಮೇಲ್ವಿಚಾರಣೆ ನಡೆಸುತ್ತಿದ್ದಾರೆ. ಮುಂದಿನ 30 ದಿನಗಳಲ್ಲಿ ಹೆರಿಗೆಯಾಗಲಿರುವ 696 ಗರ್ಭಿಣಿಯರ ಪೈಕಿ 40 ಮಂದಿಯನ್ನು ಆಸ್ಪತ್ರೆಗಳಿಗೆ ಸ್ಥಳಾಂತರಿಸಲಾಗಿದೆ ಮತ್ತು ಹೆಚ್ಚಿನವರಿಗೆ ಸಹಾಯ ಮತ್ತು ಪರಿಹಾರವನ್ನು ಒದಗಿಸುವ ಪ್ರಯತ್ನಗಳು ನಡೆಯುತ್ತಿವೆ ಎಂದು ತಿರುನಲ್ವೇಲಿ ಜಿಲ್ಲಾಧಿಕಾರಿಗಳ ಕಚೇರಿ ತಿಳಿಸಿದೆ. ಜಿಲ್ಲೆಯ ಹಲವು ಆಸ್ಪತ್ರೆಗಳಿಗೆ ನೀರು ನುಗ್ಗಿದೆ. ಈ ಪ್ರದೇಶದಲ್ಲಿನ ಹಲವಾರು ಶಾಲೆಗಳು ಮತ್ತು ಮದುವೆ ಸಭಾಂಗಣಗಳನ್ನು ಪರಿಹಾರ ಶಿಬಿರಗಳಾಗಿ ಪರಿವರ್ತಿಸಲಾಗಿದೆ. ಪ್ರವಾಹದಿಂದ ಸ್ಥಳಾಂತರಗೊಂಡವರಿಗೆ ಆಶ್ರಯವನ್ನು ಒದಗಿಸಲಾಗಿದೆ. ಈ ವಿಷಯ ನಿಮಗೆ ಇಷ್ಟವಾಗಿದೆಯಾ? ದಯವಿಟ್ಟು ಹಂಚಿಕೊಳ್ಳಿ ಮತ್ತು ಅಭಿಪ್ರಾಯ ತಿಳಿಸಿ. ನೋಡುವುದಕ್ಕೆ ಧನ್ಯವಾದಗಳು. ದಯವಿಟ್ಟು ನಮ್ಮ ಸೇನೆಗೆ ಗುಂಪು ಸೇರುವ